ಅವರಸ್ಸನ್ನವರು ಶ್ರೇಯಸ್ ಮೀಡಿಯಾ ಅಂತ ಇತ್ತಲ್ಲ, ಈಗ ಈಗಲ್ ಮೀಡಿಯಾ ಬದಲಾವಣೆ ಆಯ್ತಾ? 2 ವರ್ಷ ಆಯ್ತು, ಮದುವೆ ಆದ್ಮೇಲೆ ಆಗಿರೋದು. ಓಕೆ. ಈಗಲ್ ಮೀಡಿಯಾ ಮುಖ್ಯಸ್ಥರು ನನ್ನ ಆತ್ಮೀಯರಾದಂಥ ನವರಸನವರಿಗೆ ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತೀವಿ, ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದ್ದೀವಿ. ಅದನ್ನು ನಾವು ಇವಾಗ ಏನು ಬರೀ ಕ್ರಿಕೆಟನ್ನು ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ, ಹಾಗೆ ಟೆನ್ನಿಸ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇಂಥದನ್ನು ನಾವೆಲ್ಲ ಕೂಡ ಅಳವಡಿಸ್ಕೋತೀವಿ. ಆಗಲೇ ನಮ್ಮ ಶ್ರುತಿಯವರು ಹೇಳ್ದಂಗೆ ಕಬಡ್ಡಿ ಅನ್ನೋ ಒಂದು ಆಟವನ್ನು ನಾವೆಲ್ಲ ಕೂಡ ಮರ್ತಿದ್ದೀವಿ. ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನು ಕಳೀತಾ ಇರ್ತೀವಿ. ಪ್ರೊಫೆಷ್ನಲಿ ಶೂಟಿಂಗು, ಮನೆ ಮತ್ತು ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನು ಕಟ್ಕೊಂಡಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ಸನ್ನು ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂಥ ಒಂದು ಕಬಡ್ಡಿ ಆಟಕ್ಕೆ ಏನು ಒಂದು ನಾಂದಿ ಆಡಿದ್ದಾರೆ. ಇವತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ತನಗಾಗಿ ಬದುಕುವವನು ಯೋಗಿ, ಪರರಿಗಾಗಿ ಬದುಕುವವನು ಭೋಗಿ, ತನಗೂ ಮತ್ತು ಪರರಿಗಾಗಿ ಬದುಕುವವನು ರಾಜಯೋಗಿ ಅಂತ ರಾಜಯೋಗಿಯಾಗಿ ಇವತ್ತು ನವರಸನವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೀವು ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ. ಕನ್ನಡಿಗರು ಭಾಳ ಜನ ಶ್ರೀಮಂತಿಕೆ ಹೃದಯ ವೈಶಾಲಿಯನ್ನು ಮೆರೆಯುವಂಥವರು ಭಾಳ ಜನ ಇದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಭಾಳ ಜನ ಚಿತ್ರರಂಗದ ದಿಗ್ಗಜರು ಭಾಳ ಜನ ಇಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂಡ ಯಾಕೆ ನನ್ನನ್ನೂ ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಅದೇನೋ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದು ಬೇರೆ. ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ಡನ್ನು ನನಗೆ ಗೊತ್ತಿಲ್ಲ. ಇನ್ನೂ 2 ಟೀಮ್ ಆ್ಯಕ್ಷನ್ ಮಾಡ್ತಾರಂತೆ, ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಿಡ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಒಂದು ಟೀಮ್ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ. ನಾನು ಪ್ರಯಾಗ್ರಾಜಿಂದ ಇವತ್ತೇ ಬಂದಿದ್ದು. ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನೀವು ಬರಲೇಬೇಕು, ನಿಮ್ಮ ಕೈಯಿಂದ ಆಗಬೇಕು ಅಂದರು. ನನಗೇನಿಲ್ಲಪ್ಪ, ನಿನ್ನ ಬಾಳು ಬಂಗಾರವಾಗಲಿ, ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಇಷ್ಟೇ. ನಿಮ್ಮ ಟೀಮ್ ಇದೆ ಅಂದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರ್, ಅಲ್ವಾ ನವರಸನ್ ಸರ್? ಖಂಡಿತ. ನಂದೊಂದು ಪರ್ಸನಲ್ ಟೀಮ್ ಇಟ್ಕೊಂಡಿದ್ದೀನಿ, ದಯವಿಟ್ಟು ಸರ್ ಅದು ನಿಮಗೆ ಕೊಡ್ತೀನಿ. ನನ್ನ ಟೀಮ್ ಅದು, ಅಂದರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಪರ್ಸನಲ್ ಅಂದರೆ ನಮ್ಮ ಬ್ರದರ್ಗೋಸ್ಕರ, ಅಂದರೆ ಏನು ಗೊತ್ತಾ, ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ. ಇಲ್ಲ, ಯಾಕೆಂದರೆ ಅವರು ನಮ್ಮ ಜೊತೆನೇ ಇರ್ತಾರೆ, ಪರವಾಗಿಲ್ಲ. ಈಗ ಬ್ರದರ್ ಆದರು ಅಷ್ಟೇ. ಇಲ್ಲ ಟೋಟ್ಲು 10 ಟೀಮು, 8 ಟೀಮು ನಮ್ಮ ಬ್ರದರ್ ಒಂದು ಸೇರಿ 8 ಟೀಮ್ ಇಟ್ಕೊಂಡಿದ್ದೀವಿ ನಾವೀಗ. ಅದರಲ್ಲಿ ಆ ಬ್ರದರ್ದು ಈ ಬ್ರದರ್ ಕೊಡ್ತಾ ಇದ್ದೀವಿ ಅಷ್ಟೇ. ಇಲ್ಲ 11 ಇಲ್ಲ, 10. ಅಲ್ಲ, ಬೆಡ್ಡಿಂಗ್ 2 ಇದೆ, ಅದು ಹಂಗೆ ಇದೆ, ಅದನ್ನು ಬಿಡಲ್ಲ. ಅಲ್ಲ, ಅವ್ರು ಏನು ಬಯಸ್ತಾರೋ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ಒಂದು ಟೀಮ್ ಅಂತ ತೆಗೆದುಕೋತೀನಿ. ಮತ್ತೆ ಇನ್ನೊಂದು ಏನಂದರೆ 120 ಆಟಗಾರರು ಅಂತ ಹೇಳಿದ್ದಾರೆ. ಒಂದೊಂದು ಟೀಮ್ಗೆ 12 ಜನ. ಆ 120 ಆಟಗಾರರಿಗೂ ಕೂಡ ನನ್ನ ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ಗಳನ್ನು ಒಬ್ಬರೊಬ್ಬರಿಗೆ 10,000 ರೂಪಾಯಿನ ಕೊಡ್ತೀನಿ.
ಅಲ್ಲ, ಏನ್ ಬೇಕಾದ್ರೆ ತಗೋಬಹುದು, ಅದಕ್ಕೆ ಗಿಫ್ಟ್ ವೋಚರ್ ಅಂತ ಹೇಳಿದ್ದೀನಿ. ನಿಮ್ಗೆ ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ವಜ್ರ ಬೇಕಾ, ಏನ್ ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ಬಿಟ್ಟಿದ್ದು. ನಾವು ಗಿಫ್ಟ್ ವೋಚರ್ನ ಕೊಟ್ಬಿಡ್ತೀವಿ ನವರಸನ್ ಕೈಗೆ. 120 ಮಂದಿಗೆ ಹೇಳಿದ್ದಾರೆ, ಕೊಡ್ತೀನಿ. ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗ್ಲೇ ಹಿಂದೆ ತಮಗೆ ಗೊತ್ತಿರ್ಬೋದು, ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದ್ವಿ. ಅದು ಈ ವರ್ಷ 3 ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ. ಈಗ ನಾವು ದುಬೈಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನವರಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ. ಇನ್ನಷ್ಟು ಈ ಕಲಾವಿದರಿಗೆ ಸಹಕಾರವಾಗಿ ನಿಲ್ಲಿ. ಎಲ್ಲ ರೀತಿಯಲ್ಲಿ ನಿಮ್ಮ ಕನಸು ನನಸಾಗಕ್ಕೆ ಒಳ್ಳೆ ಮನಸ್ಸುಗಳೆಲ್ಲ ಕೂಡ ಇಲ್ಲಿ ಸೇರಿದೀವಿ ಅಂತೇಳಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಶರವಣ ಸರ್. ಅಂಡ್ ನಮ್ಮ ಜೊತೆಯಾಗಿ ಬಂದು